ಏನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7:30 ಆಗೈತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಇನ್ನೂ ಮನೆ ಕಸ ಗುಡಿಸಿಲ್ರಿ. 7:30 ಆಗೈತೆ ಟೈಮು, ಇನ್ನೂ ಮನೆ ಕಸ ಗುಡಿಸಿಲ್ಲ ನೋಡಿ. ಈ ಎಡೆ ಗುಡಿಸ್ಬೇಕು. ಶ್ರಾವಣಕುಮಾರ್ ಮಲ್ಕೊಂಡಾನ. ಶ್ರಾವಣಿ ಏನು ಮಾಡಾಕತ್ತ ಹೊಡಿ ಸ್ನೇಹಿತರೆ? ಏನು ಮಾಡಾಕತ್ತಿ ಅಮ್ಮ? ಕಾಪಿ ಮಾಡಿ ಹಿಂಗೇನು ಯಾಕತ್ತ ನೋಡಿ ಸ್ನೇಹಿತರೆ. ಬರ್ರಿ ಇಲ್ಲೇ ಅಸಂದಿ ಕಾಳು ಕುದಿಯಾಕಿನಿ, ಅಡುಗೆ ಮನೆ ಎಲ್ಲ ಕಸ ಹೊಡಿತೀನಿ, ಒಲೆ ತೊಳ್ಕೊಂಡಿನಿ, ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿನಿ, ಒಲೆ ನೀರು ಹೊಡೆದೆ ನೋಡಿ. ಒಲೆ ಹಚ್ಚಾರ ಸ್ನೇಹಿತರೆ. ಅಸಂದಿ ಕಾಳು ಕುದಿಯಾಕಿ ಅಸಂದಿ ಕಾಳು ಪಲ್ಯ ರೊಟ್ಟಿ ಮಾಡಬೇಕು. ಇವತ್ತು ಶನಿವಾರ ಫುಲ್ ಡೇ ಐತೆ ಅಂತ. ಆಪಡೆ ಐತೆ, ಫುಲ್ ಡೇ ಐತಮ್ಮ, ಫುಲ್ ಡೇ ಐತೆ ಅಂತ. ಅವು ಕುದಿರಾಗನೇ ಆಟ ಪಸರಿ ಕಸ ಹೊಡ್ಕೊಂಬರ್ತೀನಿ. ದೇವ್ರ ಮುಂದೆ ದೀಪ ಇನ್ನೂ ಐತೆ ನೋಡಿ ಸ್ನೇಹಿತರೆ. ನೀವು ಶುಕ್ರವಾರ ಅಂತ ಹಚ್ಚಿದೆ ನೋಡಿ, 2 ದೀಪ ಹಾಕತ್ತ. ದೀಪ ಇರ್ಬೇಕ್ರಿ ಜಗಲಿ ಮ್ಯಾಗ ಚಂದ ಅಂತ ನೋಡಕ್ಕೆ. ನಾ ಹಿಂದೇನು ಕೆಲಸ ಇಲ್ಲ, ಬಾಂಡೆ ಸ್ವಲ್ಪ ಇದ್ದು ಹಿಂದಿಟ್ಟಿನಿ. ರೇಷನ್ ಚೀಟಿ ಮಾಡಕ್ಕೆ ಗನ್ನಗಾದ್ಲೆ ಐತೆ ನೋಡಿ. ಇವತ್ತು ಹಿಂದಿನ ಎಲ್ಲ ನೀರು ಒಲೆ ಹಚ್ಚಬೇಕು. ತೊಗರಿ ತಕ್ಕೊಂಡೆ ಇಲ್ಲಿ ಅಲ್ಲೇ ಬಿಟ್ಟು ನೋಡಿ. ಒಣಗಿಲ್ರಿ ಇವತ್ತು ಒಣಗಿನ ತಕ್ಕೋತೀನಿ. ಬರ್ರಿ ಸದಾ ಅಟ್ಟ ಪರ್ಸರಿ ಕಸ ಹೊಡ್ಕೊಂಬಂದು ನೀರು ಹಾಕಿ ಕಸ ಗೂಡಿಸಿ ಬಾಂಡೆ ತಿಕ್ಕೊಂಡು ರೊಟ್ಟಿ ಪಲ್ಯ ಮಾಡ್ಬೇಕ್ರಿ. ನೀರು ಬಂದಂಗದ ಸ್ನೇಹಿತರೆ, ಸಿಗ್ತೀನಿ ನೋಡ್ರಿ. ನೀರು ಬಂದವು, ನೀರು ಒಲೆ ಹಚ್ಚೀನಿ, ನೀರು ತುಂಬಾಕತ್ತೀನಿ. ಹಂಗೆ ಇವಾಗ ಶ್ರಾವಣಿಯರಿಗೆ ಅಡುಗೆನೂ ಮಾಡಬೇಕು. ಆ ಕಡೆ ನೀರು ಹಚ್ಚೀನಿ, ಈ ಕಡೆ ಪೈಪ್ ಹಚ್ಚೀನಿ, ಬ್ಯಾರಲ್ ಕಚ್ಬೇಕು, ಯೂಸ್ ತುಂಬಬೇಕು ನೋಡ್ರಿ. ಇಲ್ಲೇ ರೊಟ್ಟಿ ಮಾಡೋಕೆ ಸಜ್ಜು ಮಾಡೀನಿ. ಚಪಾತಿ ಹಿಟ್ಟು ಐತಿ, ಇನ್ನೊಂದು ಸ್ವಲ್ಪ ಹಿಟ್ಟು ನೀರು ಹಾಕೋಬೇಕಂತ ನೀರು ಇಟ್ಟೀನಿ. ವಿಡಿಯೋ ಚಲೋ ಮಾದ್ರದ್ದು ಮಾಡಿದ್ದೀನಿ ಸ್ನೇಹಿತರೆ. ಇಟ್ಟು ಚಪಾತಿ ಮಾಡಬೇಕು. ಚಪಾತಿ ಒಂದು 4 ರೊಟ್ಟಿ ಮಾಡಿಬಿಡ್ತೀನಿ ರೀ. ಯಾವ್ದಾರ ಕಟ್ಕೊಂಡು ಹೋಗಲ್ಲ ಅಕ್ಕ. ಕೂದಲ ಮಾರೋರು ಬಂದಾರ ನೋಡಿ. ಎಲ್ಲ ಕ್ಲೀನಾಗಿ ಸ್ನೇಹಿತರೆ ನೋಡ್ತಿರ್ಬೇಕು. ಶ್ರಾವಣಕುಮಾರ್ ಹೇಳಿ ನೋಡಿ, ಅವನು ಜಕ ಮಾಡಿಸಿ ಊಟ ಮಾಡಿಸ್ಬೇಕಂದೆ ಹೇಳಿಲ್ಲ. ಪಲ್ಯನೂ ಮಾಡಿ ನೋಡಿ. ಅಸಂದಿ ಕಾಳು ಮಾಡಿ ನೋಡಿ ಸ್ನೇಹಿತರೆ. ಅಸಂದಿ ಕಾಳು ಇದು ರೀ, ಏನಂತಾರಲ್ರಿ, ಪಾಲಕ್ ಪಲ್ಯ ಹಾಕಿ ಅಸಂದಿ ಕಾಳು ಮಾಡಿ ನೋಡಿ. ಆಯ್ತು, ಬಿಸಿ ರೊಟ್ಟಿ, ಪಾಲಕ್ ಪಲ್ಯ, ಇದು ರೀ ಚಪಾತಿ. ಯಾವ್ದಾರು ಕಟ್ಕೊಂಡು ಹೋಗಲ್ಲಕ್ರಿ. ಹಿಟ್ಟಿ ನೀರು ಹಾಕಿಟ್ರಿ. ಅವು ನೀರು ತುಂಬ ಹಚ್ಚಿ ಬರ್ತೀನಿ ರೀ. ನಾ 10-15 ನಿಮಿಷ, ಇನ್ನೊಂದು ಅರ್ಧ ತಾಸು ಐತಿ ಟೈಮು. ಒಂದು 4 ರೊಟ್ಟಿ ಬರೋ ಉಂಡು ಹೋಗ್ತಾರೆ ಅವರು. ಬರ್ರಿ ರೊಟ್ಟಿ ಮಾಡಾಗ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಿಮ್ಗೆ ನೋಡಿ ಸ್ನೇಹಿತರೆ, ರೊಟ್ಟಿ ಮಾಡಾಕತ್ತಿ ನೋಡಿ. ಫಸ್ಟ್ ಚೊಟ್ಟು ಮಕ್ಕಳಿಗೆ ಫಸ್ಟಿಗೆ ಬಡ ರೊಟ್ಟಿ ಕೊಡಬಾರ್ದು ಅಂತ ಹಿಂಗಾಗಿ ಒಂದು ಕಳ್ಳ ಬಡ್ಡಿ ಮೆತ್ತ ಬಡ್ಡಿ ಕೊಡ್ತಿದ್ರಿ. ನೀವು ಹಚ್ಚಿದ್ದೀರಿ ಅಷ್ಟು ರೊಟ್ಟಿ ಬಡ್ದು ಒಂಥರ ಚಂದ ನಮಗೆ ಅಂತಿರ್ತೀವಿ. ರಾಗಿ ಬುದ್ಧಿ ಮಾಡೋದು ಹೇಗೆ ಚಂದ್ರಿ, ರೊಟ್ಟಿ ಹಂಗೆ ಚುನಿ ರೊಟ್ಟಿ ಕೊಡಬಾರ್ದ್ರಿ. ರೊಟ್ಟಿ ಮಕ್ಕಳು ಚುನಿ ರೊಟ್ಟಿ ಕೊಡಬಾರ್ದು ಅಂತೇಳಿ ಕಳ್ಳ ಬಡ್ದಿದ್ರಿ. ಶ್ರಾವಣಕುಮಾರ್ ಮೆತ್ತ ಬಡ ಕೊಟ್ಟು ಹುಟ್ಟಿದಿಲ್ರಿ. ಅವಾಗ ಯಾರಪ್ಪ ಮುಕ್ಕೊಂಡು ನೋಡ್ರಿ. ನಾ ಎದ್ದಿಲ್ರಿ. ಅವ 9 ಆಗೈತಿ ಟೈಮ್, 9 ಗಂಟೆ ಕರೆಕ್ಟ್ ಆಗೈತಿ ನೋಡಿ ಟೈಮು. 9 ಹೊತ್ತಿದ್ದಕ್ಕೆ ಶ್ರಾವಣಿ ಹೋಗ್ತಾಳ. ಶ್ರಾವಣಿ ರೆಡಿ ಆಗ್ಯಾರ. ಈಗ ಊಟ ಬುತ್ತಿ ಕೊಂಡು 15 ನಿಮಿಷನೇ ಮಾಡ್ಬೇಕು ನೋಡಿ. ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿ ನೀರು ಬಂದ ನೀರು ಹಚ್ಚಿ ಪೈಪ್ ಹಚ್ಚಿ ಬ್ಯಾರಲ್ ಕಳ್ಸ್ಕೊಂಡು ಕೇಳ್ಕೋತ ರೊಟ್ಟಿ ಬಡಿಯಾಕತ್ತೀನಿ ರೀ. ಉಸು ಹೊರಗಿನ ಬ್ಯಾರಲು ಉಸು ತಳಗಿನ ತುಂಬಿಸಿಲ್ರಿ. ಒಳಗಿನ ಬ್ಯಾರಲ್ ಹಚ್ಚೀನಿ. ಅವು ನೀರು ತುಂಬ್ತಾ ರೊಟ್ಟಿ ಆಗುತ್ತೆ ರೀ. ಶ್ರಾವಣಿ ಸಾಲಿಗೆ ಹೋಗ್ತಾಳ. ರೊಟ್ಟಿ ಬೇಯಿಸ್ತೀನಿ ನೋಡಿ ಸ್ನೇಹಿತರೆ. ಹೊಟ್ಟೆ ಉಪ್ಪಿಸಿ ಮಾಡ್ಕೊಡ್ತೀನಿ ಮಕ್ಕಳಿಗೆ. ಸಾಲಿಗೆನ ಚಳ್ಳ ಮಾಡ್ಕೊಳ್ತೀನಿ ರೀ. ಇವು ಉಣ್ಣಾಕ ಮೆತ್ತ ಬಿಸಿ ಮಾಡ್ಕೊಡ್ತೀವಿ ತಪ್ಪಂದು. ಸ್ವಲ್ಪ ಅಂದ್ರೂ ಭಾಳ ಆಗ್ಬಿಡ್ತಾರೆ. ಶ್ರಾವಣಿ ಚಪಾತಿ ಮಾಡಿ ಉತ್ತಿ ಅಂದರೆ ಚಪಾತಿ ಒಳ್ಳೆ ಮಮ್ಮಿ ಹೀಟಾಗಿರ್ತಾ ರೊಟ್ಟಿ ಮಾಡಂತಂದು ರೊಟ್ಟಿ ಮಾಡಿ. ಚಪಾತಿ ಹೀಟ್ರಿ, ಆದ್ರೆ ಶಕ್ತಿ ಚಲೋ ರೀ. ಅದು ದಿನ ತಿಂದ್ರೆ ಹೀಟ್ರಿ. ಈ ರೊಟ್ಟಿ ದಿನ ತಿನ್ರಿ ನೀವು. 3 ಹೊತ್ತು ಇದ್ದ ತಿಂದ್ರೆ ಹೀಟ್ ಇಲ್ರಿ ರೊಟ್ಟಿ ಅಂದ್ರೆ ಸ್ನೇಹಿತರೆ. ಬರ್ರಿ ಮಸ್ತ್ ಸಿಗೋಣ. ರೊಟ್ಟಿ ಮಾಡಿ ಎಲ್ಲ ಕೆಲಸ ಮುಗಿದ್ರು. ಶ್ರಾವಣಕುಮಾರ್ ಸಾಲಿಗೆ ಸಿಗ್ತೀನಿ. ಶ್ರಾವಣಿ ನೋಡಿ, ಶ್ರಾವಣಿ ಹೆಂಗೆ ರೆಡಿ ಆಗ್ಯಾಳ ಸಾಲಿಗೆ ಹೋಗಾಕ. ಇವತ್ತು ಫುಲ್ ಡೇ ಐತೆ ನೋಡಿ. ಇವತ್ತು ಶನಿವಾರ ಆದರೂ ಆಪಡೆ ಕೊಟ್ಟಿಲ್ರಿ ಅವ್ರ ಸಾಲ್ಯಾಗ. ಫುಲ್ ಡೇ. ನೀನು ಡ್ಯಾನ್ಸ್ ಮಾಡಕ್ಕೆ ಹೋಗಿದ್ದಿ? ಹೆಂಗೆ ಮಾಡಿದ್ರು? ಹಾಂ, ನಿಮ್ಮ ಕ್ಲಾಸ್ ಇದನು? ಗಂಗಾ ತಗೋಯವ. ಕೆಟ್ಟ ಕೊಬ್ಬರಿ ತೊಗರಿ ಎಲ್ಲ ತುಂಬ್ತಾವೆ ಸ್ನೇಹಿತರೆ. ಬರೋಟ್ಟು ಉಬ್ಬಾಕಾಯ್ತು. ಹಾಗೆ ಉಣ್ಣಕ್ಕೆ ಹಾಕ್ಕೊಡ್ತೀನಿ. ಬೂತಿ ಮೆಲ್ಕ
ಚೊಕ್ಕ ಮುಖ ಹಾಕೊ ಉಣ್ಬೇಕು. ಇಟ್ಟು ಪಲ್ಯ ಹಾಕೋ ರೊಟ್ಟಿ ಮಾಮ ಸಿಗ್ತೀವಿ ನೋಡಿ ಸ್ನೇಹಿತರೆ. ರೊಟ್ಟಿ ಮಾಡಿ ಎಲ್ಲ ಎತ್ತಿಟ್ಟು ಬಾಂಡೆ ಡಬ್ಬ ಹಾಕಿ ಮತ್ತು ಬಾಂಡೆ ಅದು ಇಟ್ಟು ಇದು ಮಾಡಿ ನೀರು ಹೊಡೆದೀನಿ. ಒರೆಸ್ಬೇಕ್ರಿ ಇದನ್ನು. ಇದು ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಆಗುತ್ತೆ ನೋಡಿ ಮನೆ. ನಾ ಹಿಂದೆಲ್ಲ ಕೆಲಸ ಐತ್ರಿ. ಬಟ್ಟೆ ಬಾಂಡೆ ಮಾಡಬೇಕು. ಟೈಮ್ 10:30 ಆಗೈತ್ರಿ. ಬಟ್ಟೆ ಗಿರಿಯಕ್ಕೆ ಬಂದ್ರೆ ಹಿಂಗೆ ಲೇಟ್ ಆಯ್ತು ನೋಡಿ. ಒಂದು 400 ರೂಪಾಯಿ ವ್ಯಾಪಾರ ಆಯ್ತು ಸ್ನೇಹಿತರೆ. ಬರೀಟ್ಟು ಒರೆಸ್ತೀನಿ. ಅವಶ್ಯ ಬಟ್ಟೆ ಎತ್ತಿಡ್ತೀನಿ ರೀ. ಮನೆಯಾಗಿದ್ರೆ ಬೇಷ್ ಅನ್ಸಲ್ರಿ. ಜಾಕ್ ಇಡಬೇಕು ರೀ. ಒಂದು ಪತ್ಲ ತೊಗೊಂಡ್ರಿ ಇಷ್ಟೆಲ್ಲ ಕಿತ್ತಾಳ್ರಿ ಒಂದು ಪತ್ಲಕ್ಕೋಸ್ಕರ. ಶ್ರವಣ್ ಕುಮಾರ್ ಇವಾಗ ಎದ್ದಾನ್ರಿ. ಯಾವಾಗ ಎದ್ಯಪ್ಪ ಜಾಕ ಸ್ವರಿಗೆ ಬಿಟ್ಟಾಡಿ ಶ್ರವಣ್ ಕುಮಾರ. ಬರೀ ಇಷ್ಟು ಬಟ್ಟೆ ಎತ್ತಿಟ್ಟು ಮತ್ತು 11 ಗಂಟೆಗೆ ಲೈವ್ ಮುಗಿಸ್ತೀನಿ ರೀ. 11 ಮತ್ತು 12 ಲಾಸ್ಟ್ 1 ಗಂಟೆ ರೀ. 2 ತಾಸನೇ ಲೈವ್ ಎಂಡ್ ಮಾಡ್ತೀನಿ. ಮತ್ತು ಸಿಗ್ತೀನಿ ರೀ ನಾನು. ಬಟ್ಟೆ ಬಾಂಡೆ ಅದಾವು. ಜಾಕ್ ಆಗೈತಿ, ಪೂಜೆ ಆಗೈತಿ, ಎಲ್ಲ ಕೆಲಸ ಮುಗಿದೈತಿ ರೀ. ಇವಾಗ 11 ಗಂಟೆ ಹಾಕಿ ಬಂದೈತಿ. ಲೈವ್ ಹೋಗ್ಬೇಕೀಗ. ಲೈವ್ ಹೋಗಿ ಲೈವ್ ಮುಗಿಸ್ಕೊಂಡು ಮತ್ತು ಸಿಗ್ತೀನಿ ರೀ ನಿಮಗೆ. ಬ್ಲೌಸ್ ಕಟ್ಟಿಂಗ್ ಮಾಡಬೇಕು, ಟಿಚಿಂಗ್ ಮಾಡ್ಕೋಬೇಕು, ಹಂಗೆ ಎಲ್ಲನೂ ಮಾಡ್ಕೋಬೇಕು. ಎಲ್ಲ ಕೆಲಸ ಮಾಡಿದ್ರೆ ಉಣ್ಣಕ್ಕೆ ಬರ್ಸ್ತಾ ಇರ್ತಾರೆ. ಒಂದು ಕೆಲಸ ಮಾಡಿ ಒಂದು ಕೆಲಸ ಬಿಟ್ಟರೆ ಉಣ್ಣಕ್ಕೆ ಬರಲ್ಲ. ಶ್ರವಣ ಎದ್ದಾನ, ಜಾಕ ಮಾಡ್ಸೀನಿ. ಸ್ಕೂಲಿಗೆ ಹೋಗಂದ್ರೆ ನಾ ಯಾಕಂತ ಟಮಾಟೇನಾ ಎಲ್ಲಿ ಬಂದಿರವಿ ನೀವು? ಹೌದಾ ಅವಿ ಕೊಡ್ತೀನಿ ತಡಿ. ಶ್ರವಣನ ತೋರ್ಸಕ್ಕೆ ಹೊರ್ಯಾಕೆ ಹೋಗ್ಬೇಕು ಅನ್ನೋರಾಗ ಅವಿ ಸರ್ಕಸ್ ಮಾಡಕ್ಕೆ ಬಂದಾರಂತ್ರಿ ಪಾಪ. ಊರು ಬಿಟ್ಟು ಊರಿಗೆ ದುಡ್ಕೊಂಡು ತಿನ್ನಕ್ಕೆ ಬಂದಿರ್ತಾವೆ. ಒಂದು 4 ಟಮಾಟೆ ಹಣ್ಣು ಕೊಡ್ತೀನಿ ರೀ. 2 ಅಂತಂದಳ, 4 ಕೊಡ್ತೀನಿ ರೀ. ಬಾ ಬಾ ಮ್ಯಾಕ ಟಮಾಟೆನಂತ ಅವೇರಿ. ಮತ್ತು ನಮ್ಮ ಅನ್ನ ಬ್ರೆಡ್ ಚೆಲ್ಲಿದ್ ನೋಡವ. ಅವಿ ತೊಳ್ಕೊಂಡ್ ಮಾಡವಿ ಅಡ್ಗೆ. ತೊಳೆದ್ಯಾ? ಹೋಯ್ ತೊಳೆಯವನ ಇವೆ ಬ್ರೆಡ್ ಇವೆ. ಮತ್ತು ಇನ್ನೊಂದು ಅವು ಪುಟ್ಟಿ ಚೌಕ್ ಬ್ರೆಡ್ ಕೇಳ್ತಿರ್ಬೇಕಾಗಿ ಅಂತ ಮಾರ್ತಾವ. ಇವೇ ಹೋತ ಜಗ್ ನಿಮ್ಮ ಈಕಿ ಉಣ್ಣಕತ್ತ ಯಾಕ ಬಂದು ಡ್ರೆಸ್ ಚೇಂಜ್ ಆಯ್ತು. ಚೌಳಿಕಾಯಿ ಹೇಳ್ತವನಿ ಚಂದಲ್ಲ ಎಳಿಯೋದ. ಟಮಾಟಿಕಾಯಿ ಏನು ಮಾಡಿ ಪಲ್ಯ ಮಾಡಿದೆ ಏನು? ಇರಮ್ ಯಾಕೆ ಬಿಡಕ್ಕೆ ಡಬ್ಬಿ ಹಾಕಿರಿ ಯಾಕ? ಚಲೋ. ಮತ್ತು ಅಂಗಡಿ ಯಾವತ್ತು ಓಪನ್ ಮಾಡೋದು ನೋಡಿ ಸ್ನೇಹಿತರೆ. ಪುಟ್ಟಕ್ಕ ಟಾಪ್ ನನ್ನ ಕಡೆ ತೊಗೊಂಡು ಹೊಡಿಯೋದನ್ನ ಚಂದ ಕಾಣಕತ್ತೈತೆ. ಖಾಲಿ ಅದು ಪುಟ್ಟ ಟಾಪ್ ಹೋಗ್ಬೇಕ್ರಿ ತರಾಕ. ಮತ್ತು ಎಷ್ಟು ಚಂದ ಬಟ್ಟೆ ಚಲೋ ಐತಿ ಪುಟ್ಟಿ. ಉಡಾಕ್ ಡೈಲಿ ಯೂಸ್ ಮಾಡೋಕ್ಕೆ ನಡಿತೈತಿ. ಇದು ಕಲರ್ ಹೋತಾವ ಚಲೋ ಬರ್ತಾಯಿಲ್ಲ. ಒಮ್ಮೆ ಇಂಥ ತೊಯ್ದಿಲ್ಲ ಇಂಥದ್ದು ಅರ್ಬಿ ಹೆಂಗೆ ಮಾಯ್ತು. ಊಟ ಮಾಡೋಗ್ಯಾವ ನೀವು ಬಾ ಊಟ ಬಿಡಿಸ್ದಂಗೆ ಆಯ್ತು. ಈಗಿನ ಬಿಸ್ಲೇರಿ ವಿಷಯ ನಿಮ್ಮ ತರ್ತಾರಂತನ ಅಭಿಷೇಕರು ಅಂಗಡಿ ಹಾಕ್ಯಾರನ? ಓ ಆತಾವು. ಹಾಂ ಎಲ್ಲಿ ಎಲ್ಲಿ ಹಾಕೋದು? ಹಾಂ 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 ಓ ಚಲೋ ಬಿಡವ. ಚಲೋ. ಹಾಂ ಹೈಟ್ ಭಾಳ ಅದ. ಹೈಟ್ ಇದ್ರೆ ಚಲೋ ಏನು ಪುಟ್ಟಿ? ಗಿಡ್ಡಿದ್ರೆ ಚಲೋ. ಹೈಟ್ ಇದ್ರೆ ಪೊಲೀಸ್ ನೌಕರಿ ಯಾವ್ದಾರು ಬರ್ತಾವೆ. ಇದು ಒಂದೇ ಇವತ್ತು ಒಯ್ಬೇಕಿಲ್ಲ. ಇವತ್ತನ್ನೇ ಬಿಡೋದು. ಮಾರಾಟ ಮಾರ್ತಾವ. ಹೋಗಿಲ್ಲ ಬಾಟ್ಲಿ ಲೆಕ್ಕ ಮಾಡಕತ್ತೀನಿ. ಬಾಕ್ಸ್ ಲೆಕ್ಕ ಮಾಡ್ದಾಗ ಹೌದಾನ? ಚಲೋ ಆಯ್ತು ಬಿಡ. ಕಡೆ ಮಾರ್ಲ ಕಡೆ ನಾ ತರ್ಸಿಲ್ಲ. ಹೋಗ್ಬೇಕು ಯಾವತ್ತು ಅದನ್ನ ಹೇಳ್ತನ. ನಾ ಹೋಗೇ ಇಲ್ಲ ತರಾಕ. ನೀವು ಉಣ್ಣೋಗು. ಊಟ ಆಯ್ತು ಉಣ್ಣೋದು ಆಯ್ತು. ಬನ್ನಿ ಮತ್ತೆ ಸಿಗ್ತೀವಿ ನೋಡಿ ಸ್ನೇಹಿತರೆ. ಪುಟ್ಟಕ್ಕರ ಮನೆಗೆ ಬಂದಿ ನೋಡಿ. ಬಟ್ಟೆ ಬಾಂಡೆ ಇಟ್ಟಿನ್ರಿ ಅಲ್ರಿ ಇಲ್ಲಿ ಬಂದೀನಿ. ಈಗ ಹಿಂಗೆ ಕರ್ಕೊಂಡು ಹೋಗ್ಬೇಕು ಬಂದು ಪುಟ್ಟಕ್ಕೆ ಬರ್ತಾಯಿಲ್ಲ ನೋಡೋಣ. ಈ ಟಾಪ್ ದಿನ ನೋಡಕ್ಕೆ ಹಾಕಿದ್ದೀನಿ ಪುಟ್ಟಕ್ಕೆ. ಇಲ್ಲಿಗಾರ ಸಿಂಪಲ್ ಮುದ್ದಾಕ ಪದ್ದಾಗ ಚಂದ್ರ ಸರ್ ಪುಟ್ಟ. ಚೆಕ್ ಆಡಂಬ ಹಂಗಂದ್ರೆ ಯಾರು ಮಾಡೋನು? ದೋನ್ ಬಿದ್ರೆ ಇಚ್ಚನು, ಇಚ್ಚು ಬಿದ್ರೆ ದೋನು. ಇನ್ನೊಂದು ತೊಂಬ ಎಲ್ಲಿ ಹುಡ್ಕ್ಯಾಡ್ಕೊಂಡು
ಇಲ್ಲ ಅಮ್ಮ ಇಲ್ಲ ಎಲ್ಲಿ ಹುಡ್ಕೆ ನೋಡಿ ಸ್ನೇಹಿತರೆ, ಲೈವ್ ಮುಗಿಸಿ ಕುಂತಿದ್ವಿ. ಶಿವಕುಮಾರನು ಬಂದ ಸಾಲಿನಿಂದ. ಇದು ಬಂದೈತೆ ನೋಡಿ ಪಾರ್ಸಲ್. ಒಂದು ಕ್ಯಾಪ್ ಆರ್ಡ್ರ್ ಮಾಡಿದ್ದೆ, ಮೊಬೈಲ್ಗೆ ಹಾಕೋ ಕ್ಯಾಪ್ ಬಂದೈತೆ. ಓಪನ್ ಮಾಡೋಣ ಬರ್ರಿ. ಇನ್ನು ಅದಕ್ಕೆ ಒಂದೆಲ್ಲ ನೋಡಬೇಕು ಸ್ನೇಹಿತರೆ. ನೋಡೋಣ್ರಿ ಹೆಂಗಾಗತ್ತನ. ಶ್ರಾವಣ ಅರ್ಧ ಓಪನ್ ಮಾಡಿಕೊಟ್ಟೆ, ಅವನು ಓಪನ್ ಮಾಡಕತ್ತಾನ. ಫುಲ್ ಓಪನ್ ಮಾಡಿರಿ, ಅರ್ಧಕ್ಕೆ ತಕ್ಕೊಂಡ್ವಿ ನಾವು. ಯಾಕಂದ್ರೆ ಮತ್ತು ಅದು ಕರೆಕ್ಟಾಗಿ ಕುಂದಿರ್ಲಿಕ್ಕಾದ್ರೆ ಒಳ್ಳೆ ವಾಪಸ್ ಮಾಡೋಕೆ ಬರ್ತದೆ ಅಂತೇಳಿ ಅವು ಇದನ್ನು ಕಟ್ ಮಾಡಿ ಮಮ್ಮಿ ಅಂತ ತೊಗೊಂಬಂದೆ. ಇಲ್ಲಿ ತೊಗೊಂಬಾರಪ್ಪ, ಇಲ್ಲಿ ಐತೆ ಲಾಸ್ಟ್ ಹಿಂದೆ ಐತಲ್ಲ ಬಿಚ್ಚೋದು ಅಂತ ನೋಡಾಕತ್ತಿದ್ದೆ. ಕ್ವಾಲಿಟಿ ಎಲ್ಲ ಮಸ್ತ್ ಇತ್ತು ರೀ, ಸೂಪರ್ ಇತ್ತು. Y400 ಐತೆ ನೋಡಿ. ಅದು ಯಾಕೋ ಸೆಟ್ ಆಗ್ತಾಯಿಲ್ಲ ಸ್ನೇಹಿತರೆ, ಏನು ಮಾಡೋದು. ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ. ಅವ್ರಿಗೆ ವಾಪಸ್ ಮಾಡಬೇಕು. ಶ್ರವಣಕ್ಕೆ ಕೊಡ್ತೀನಿ ರೀ, ಅಲ್ಲಿ ಇಡ್ತಾನ. ಕ್ವಾಲಿಟಿ ಮಾತ್ರ ಬೆಸ್ಟ್ ಐತೆ ರೀ, ಮಸ್ತ್ ಐತಿ. ಇಷ್ಟ ಆಯಿತು, ಆದರೆ ಅದು ಕ್ಯಾಮ್ರಾ ಅದು ಕರೆಕ್ಟಾಗಿ ಅಲ್ಲಿಯೇ ಕುಂದಿರ್ತಾ ಇಲ್ಲ. ಕುಂತಂದ್ರೆ ಚಲೋ ಅನ್ಸುತ್ತೆ ಸ್ನೇಹಿತರೆ. ಅದು ಕುಂದ್ರವಲ್ದ್ರಿ, ಏನು ಮಾಡೋದು ಅಂತೇಳಿ ವಿಚಾರ ಮಾಡಾಕತ್ತೀನಿ. ನೋಡು ಸ್ನೇಹಿತರೆ, ಯೂಸ್ ಮಾಡಿದ್ರೆ ಮಾಡ್ತೀನಿ, ಇಲ್ಲಿಕ್ಕೆ ವಾಪಸ್ ಮಾಡಿಬಿಡ್ತು ನೋಡಿ. ಸ್ನೇಹಿತರೆ, ಆ ಫೋನಿಗೆ ಒಂದವಲ್ದ್ರಿ, ವಾಪಸ್ ಮಾಡಬೇಕಿದು. ಏನಾಯ್ತು? ಬರೋಲಾಗೈತೆ, ಇಟ್ಬಿಡು. ಬಲ್ಲಿಕ್ಕ ಬಟ್ಟೆ ಬಂಡ್ಯಾರ ಮಾಡೋ ಬರತ್ತೆ. ಏನು ಕ್ಯಾರೆಸ್ ಇಲ್ಲ ನೋಡಿ ಚಿನ್ನೆ, ಇಡು ಅಲ್ಲಿ. ಬಂದು ಲೈವ್ ಮಾಡಿ ಹಿಂಗೆ ಕುಂತೀವಿ, ಲೈವ್ ಮುಗಿಸಿ. ಹೌದಿಲ್ಲ? ಬರ್ರಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ಬಟ್ಟೆ ಒಗೆದು ಹಾಕೀನಿ. ಅಲ್ಲಿಂದ ಗಜ್ಜಿ ಬಿಜಿ ರೇಷನ್ ಚೀಟಿ ಮಾಡಾಕತ್ತಾರಿ. ಹಾಂ, ಬ್ರಷ್ ಆಗ್ತದೆ ಬಿಡೋದು, ಕೇಳು. ನೋಡಿ ಬಾಂಡೆ ಇಷ್ಟೇ ಇದ್ರು ಸ್ನೇಹಿತರೆ, ಇಷ್ಟೇ ತಿಕ್ಕೀನಿ. ಬರೆಲ್ಲ ಕೆಲಸ ಆಗೈತೆ. ಕದಾಚ ಹಾಕಪ್ಪು, ಬ್ಲೌಸ್ ಕಟಿಂಗ್ ಮಾಡ್ಬೇಕ್ರಿ ಇವಾಗ. ನೋಡಿ ಸ್ನೇಹಿತರೆ, ಟೈಮು 5:30 ಮ್ಯಾಗೈತೆ. ಶ್ರಾವಣಿ ಕೂಡ 5:30 ಬಂದ್ಲು. ಇವತ್ತು ಶನಿವಾರ ಆದರೂ ಫುಲ್ ಡೇ ಇತ್ತು ನೋಡಿ. ಬಂದ್ಲು ಮತ್ತು ಬಟ್ಟೆ ಕಸ್ಟಮರ್ ಬಂದಿದ್ರು ಮುಂಜಾನೆ. ಒಂದು ಮಾತು ಅಂದರೆ ಅದು ನಿಮಗೂ ಶೇರ್ ಮಾಡಬೇಕು, ಹೇಳ್ಬಾರ್ದಂತ ನಾನು ಅನ್ಕೋತೀನಿ ರೀ. ಹೇಳಿಕಂಡು ಜೀವ ಸಮಾಧಾನನೇ ಆಗಲ್ಲ ನೋಡಿ. ಹೇಳ್ಬಿಡ್ತೀನಿ ರೀ, ನಿಮ್ಮಿಂದ ಮುಚ್ಚು ಮರೆ ಏನಿಲ್ಲ. ತಪ್ಪು ಒಪ್ಪು ನೀವೇ ಹೇಳ್ಬೋದು ಸ್ನೇಹಿತರೆ. ಯೂಟ್ಯೂಬ್ ಯಾಕೆ ಮಾಡ್ತೀನಿ ನೀನು ಅಂತ ಪ್ರಶ್ನೆ ಮಾಡಿದರು. ನನ್ನ ಜೀವನಕ್ಕೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಮಕ್ಕಳ ಸಾಲಿ ದುಡ್ಡು ಯಾರು ಕೊಡ್ತಾರ ಅನ್ಯ ಅವರು ಯೂಟ್ಯೂಬ್ ಯಾಕೆ ಮಾಡ್ತಿ ಅಂತ ಕೇಳಿದರು. ನನ್ನ ಮಕ್ಕಳ ಸಾಲಿ ಸಮುದಾನ ಸಂಸಾರಕ್ಕೆ ಯಾರು ಕೊಡ್ತಾರಮ್ಮ ಅಂತ ಕೇಳಿದೆ. ಈ ಬಟ್ಟೆ ಮಾರ್ತಿ, ರಾಟಿ ಹೊಲಿತಿ ಅಂತಂದು ಬಟ್ಟೆ ಮಾರ್ತಿ ಅಂತೀಯವ, ಬಟ್ಟೆ ಉದ್ರಿ ಹೋದ್ರೆ ಒಳ್ಳೆ 3 ತಿಂಗಳ ಕಡೆ ಬರಲ್ಲ ನೀವು. ಬಟ್ಟೆ ಹೊಲಿತಿ ಅಂತ ಬಟ್ಟೆನೂ ಉದ್ರಿ, ಬರೀ ರಾಟಿ ಅದಕ್ಕೆ ಹೊಲಿಯಕ್ಕೆ ಮನ್ಸಾಗಲ್ಲ ಸ್ನೇಹಿತರೆ. ನೀವೆಲ್ಲರೂ ಕೇಳ್ತಿರ್ತೀರಿ, ಅಕ್ಕ ಯಾಕೆ ಟೀಚಿಂಗ್ ಮಾಡಲ್ಲ ನೀವು, ಯಾಕೆ ಟೀಚಿಂಗ್ ಮಾಡಲ್ಲ ಅಂತ ಕೇಳ್ತಿರ್ತೀರಿ. ಅವ್ರು ಬಟ್ಟೆ ಉದ್ರಿ ವಯಸ್ಸಲ್ಲ, ನನಗೆ ಟೀಚಿಂಗ್ ಮಾಡೋಕ್ಕೆ ಆಗಲ್ಲ ನೋಡಿ ಸ್ನೇಹಿತರೆ. ಬೋರ್ ಆಗಿಬಿಡುತ್ತೆ. ಈಗ ಬಟ್ಟೆ ಹೊಲ್ದಷ್ಟು ರೊಕ್ಕ ಕೈಯಾಗ ಬಂದು ಅಂದ್ರೆ ಹೋಲ್ ಬಿಡಪ್ಪ, ಖುಷಿ ಆಗುತ್ತೆ. ಈ ಅಮೌಂಟ್ ಕೈಯಾಗ ಕೊಡ್ತಾರ, ನಾವು ಹೊಲಕ್ಕೆ ಕೊಡಬೇಕು ಅನಿಸುತ್ತೆ ಸ್ನೇಹಿತರೆ. ಅವರು ಕೊಡ್ಲಿಕ್ಕಂದ್ರೆ ಹೆಂಗಾಗುತ್ತೆ, ಬುಡ ಕಡೆ ಅಮೌಂಟೇ ಕೈಯಾಗ ಕೊಡಲ್ಲ, ಎಲ್ಲಿ ಹೊಲಿದ್ರೆ ಏನೈತಿ ಅನಿಸ್ಬಿಡು ಸ್ನೇಹಿತರೆ. ಅದಕ್ಕೆ ನಾನೇ ಎಲ್ಲ ಮಾತಾಡಿದೆ. ಲಾಸ್ಟಿಗೆ ಒಂದೇ ಮಾತೇ, ನಾವು ಯೂಟ್ಯೂಬ್ ಮಾಡೋದ್ರಿಂದ ನನಗೆ ಇದ್ರೊಳಗೆ ನೆಮ್ಮದಿ ಸಿಕ್ಕೈತಿ, ನಂದು ಮೈಂಡ್ ಫ್ರೆಶ್ ಆಗೈತಿ, ನಂದು ಯಾವುದೋ ಟೆನ್ಷನ್ ಹೋಳಾಗೈತಿ. ನಾನು ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕೈತಿ, ಅವ್ರ ಮುಂದೆಲ್ಲ ಶೇರ್ ಮಾಡ್ಕೋತೀನಿ ಅಂತೇಳಿದೆ. ನೀನು ಇಷ್ಟವ, ನೀ ಏನಾರ ಮಾಡಂದ್ರು. ಸ್ನೇಹಿತರೆ, ಇನ್ನೊಬ್ಬರಿಗೆ ನಾವು ಮಾತಾಡಕತ್ತೀವಿ ಅಂದ್ರೆ ನಮ್ಮ ಯೋಗ್ಯತೆ ನೋಡ್ಕೊಂಡು ನಾವು ಮಾತಾಡಬೇಕು. ನಮ್ಮ ಬೆನ್ನ ನಮಗೆ ಕಾಣಲ್ಲ, ಇನ್ನೊಬ್ರಿಗೆ ಮಾತಾಡೋದು ತಪ್ಪಾಗುತ್ತೆ. ನಾನು ಅದೇ ಹೇಳ್ತೀನಿ, ಇನ್ನೊಬ್ರಿಗೆ ಮಾತಾಡೋದು ತಪ್ಪಾಗುತ್ತೆ. ನಿಮ್ಮದೇನು ಕೆಲಸ, ಸುಮ್ಮ ತಮ್ಮ ಕೆಲಸ ಇರುತ್ತೆ ಅಷ್ಟು ಬಂದು ಹೋಗಲ್ರಿ. ಹಳ್ಳಿ ಒಳಗೆ ಕಿಲಾಪ ಮಾಡೇ ಮಾಡ್ತಾರೆ. ಎಲ್ಲರೂ ಅದೇ ಥರ ಎಲ್ಲ ಒಬ್ರು ಇರ್ತಾರೆ, 100ಕ್ಕೆ ಮಾತ್ರ ಕಿಲಾಪ್ ಮಾಡೋರು ಬಂದೇ ಬರ್ತಾರೆ ಸ್ನೇಹಿತರೆ. ಅವು ಕಸ್ಟಮರ್ನ ಹ್ಯಾಂಡಲಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅವೇ ಮೇನ್ ಅವು ಏನು ಕಸ್ಟಮರು ನಮ್ಮ ತಲೆ ತಿಂದು ಅವೇ ವ್ಯಾಪಾರ ಜಾಸ್ತಿ ಮಾಡ್ತಿರ್ತಾರೆ. ಅಂತ ಒಂದು 100ಕ್ಕೆ ವ್ಯಾಪಾರ ಜಾಸ್ತಿ ಮಾಡೋರು ಇರ್ತಾರೆ, ನಮ್ಮ ಟೆನ್ಷನ್ ಕೊಡೋರು ಇರ್ತಾರೆ. ಅವ್ರನ್ನ ಭಾಳ ಹ್ಯಾಂಡಲ್ ಮಾಡ್ಬೇಕು ಸ್ನೇಹಿತರೆ. ಅವ್ರನ್ನ ಭಾಳ ಹುಷಾರಾಗಿ ಹಂಗೆ ಹಿಂಗೆ ಅಂತೇಳಿ ಮಾತಿನಾಗ ಮುಗಿಸಿ ಕಳಿಸ್ಬೇಕ್ರಿ. ನಾನು ನನಗೆ ಇದ್ರ ಮಾಡೋದಂತ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕೈತವ, ನನ್ನ ಟೆನ್ಷನ್ ಇಲ್ಲ. ಇನ್ನೂ ಕೆಲಸ ಜಾಸ್ತಿ ಆಗುತ್ತೆ ರೀ, ಎಡಿಟಿಂಗು, ತಮ್ನೇಲ್, ಟೈಟಲು ಎಲ್ಲ ಕೆಲಸ ಆಗುತ್ತೆ ನೋಡಿ. ಇನ್ನೊಂದು ವಿಚಾರ ಅಂತ ಹೇಳಿ ಬರೋದಿಲ್ಲ ರೀ, ಬೇರೆ ವಿಚಾರ ಬರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ವಿಚಾರ ಬರೋಕ್ಕಿಂತ ಮೈಂಡ್ ಫ್ರೀ ಇದ್ರೆ ಬರುತ್ತಲ್ಲ ವಿಚಾರ. ಮೈಂಡೇ ಫ್ರೀ ಇರಲ್ಲ, ವಿಚಾರ ಎಲ್ಲಿ ಬರುತ್ತಾ. ಒಬ್ಬರು ಅಂದರೆ ಅವ್ರು ಕೂಡ ಬಂದು ಇನ್ನೊಬ್ರು ಏನಂದ್ರು, ವಿಡಿಯೋ ಮಾಡ್ಕೊರಮ್ಮ ನೀನು, ನಿಂದು ಅದೇ ನಿನ್ನ ಜೀವನ ಐತಿ, ಅದ್ರಲಿಂತನೇ ನೀನು ದುಡಿತಿ. ಅದು ವಿಡಿಯೋ ನಿಂದು ಒಟ್ಟಿಗೋಸ್ಕರ ಮಾಡ್ತೀನಿ, ವಿಡಿಯೋ ಮಾಡ್ಕೊಂಡು ನಮ್ಮನ್ನು ಮಾಡಬೇಡ. ಖುಷಿ ಆಯ್ತು ನನಗೆ. ಅವ್ರು ವಿಡಿಯೋ ಮಾಡೋಕೆ ಹೋಗಿದ್ದಿಲ್ಲ, ಈ ಬಂದೀವಲ್ಲ ಮಾಡಬೇಡ ನಮ್ಮನ್ನ. ಆದರೆ ನೀನು ವಿಡಿಯೋ ಮಾಡು, ನೀನು ಯೂಟ್ಯೂಬ್ ಮಾಡು, ನೀ ಅದರಲ್ಲಿಂತಲೇ ಜೀವನ ಮಾಡ್ತೀವಿ, ಅದರಲ್ಲಿಂತಲೇ ಬದುಕ್ತಿ, ಅದರ ಪೇಮೆಂಟ್ ಬರ್ತಾ ಮತ್ತು ಇದ್ರ ಆಟಿದು ಬಟ್ಟಿದು ಏನಾಗುತ್ತೋ ಆಕಿಗೆ ಮಾಡಿಬಿಡು. ಎಲ್ಲ ವಜ್ಜೈತಿ, ಯಾರು ನೋಡ್ಕೊತಾರೆ, ಏನು ಹೊಲ ಇಲ್ಲ ಏನೂ ಇಲ್ಲ, ಹಾಕಿದು
2 ಮಕ್ಕಳು ಸಾಲಿ ಸಮದ ವಜ್ಜೈತಿ. ಈಗಿನ ಕಾಲಿಗೆ ಜೋಡಿದ್ದವ್ರು ನಾವು ಗೊಳ್ಯಾಡ್ತೀವಿ, ಆಕೆ ಒಬ್ಬಾಕಿ ಮಾಡ್ಕೊತ ಯಾರಿಗೆ ಅಪ್ಪ ಅಲ್ಲ, ಅದೇ ಒಂದು ಗ್ರೇಟ್ ಅಂತ ಅವ್ರು ಅಂದರು. ಒಬ್ಬರು ಹಂಗೂ ಇರ್ತಾರೆ, ಒಬ್ರು ಹಿಂಗೂ ಇರ್ತಾರೆ ಸಾಯ್ತಾರೆ. ಹೇಳಿ 5 ಬಳ ಸವ ಇರಲ್ಲ. 5 ಬಳ ಸವ ಇದ್ದು ಅಂದ್ರೆ ಜಗತ್ತೇ ಆಗ್ತದಿಲ್ಲ. ಒಂದು ಸಣ್ಣದು ಒಂದು ದೊಡ್ಡದು ಹೆಂಗಿರುತ್ತೆ, ಒಬ್ಬರು ದೊಡ್ಡ ಮನುಷ್ಯರು ಇರ್ತಾರೆ, ಅವ್ರು ಸಣ್ಣ ಮನುಷ್ಯರು ಇರ್ತಾರೆ. ಸಣ್ಣ ಮನುಷ್ಯನವ್ರಿಗೆ ಅಷ್ಟೇ ಕಿಮ್ಮತ್ತು ಕೊಡಬೇಕು, ದೊಡ್ಡ ಮನುಷ್ಯನವ್ರಿಗೆ ಅಷ್ಟೇ ಕಿಮ್ಮತ್ತು ಕೊಡಬೇಕು. ಎಲ್ಲರೂ ಒಂದೇ ಲೆವೆಲಾಗಿ ಕಿಮ್ಮತ್ತು ಕೊಟ್ಟು ಮಾತಾಡ್ತೀನಿ ಸ್ನೇಹಿತರೆ. ನಾನು ಹಿಂಗಾಗಿ ಕಸ್ಟಮರ್ ಹಾಕಿ ಮತ್ತು 400 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಹೋದ್ರು ಸ್ನೇಹಿತರೆ. ಹಿಂಗೆ ಇರ್ತಾರೆ ಜೀವನದಾಗ. ಏನು ಮಾಡೋಕ್ಕಾಗಲ್ಲ. ಯೂಟ್ಯೂಬು ಯಾಕೆ ಮಾಡ್ತೀವಿ, ಏನು ಮಾಡ್ತೀವಿ ಪ್ರಶ್ನೆ ಕೇಳಿ ತಮ್ಮದೇನಿರುತ್ತಾ, ಬಟ್ಟೆ ಒಯ್ಯಕ್ಕೆ ಬಂದಿರ್ತಾರೆ, ರಾಟಿ ಟೈಲರಿಂಗ್ ಬಂದಿರ್ತಾರೆ, ಮುಗಿಸ್ಕೊಂಡು ಹೋಗಲ್ಲ. ಮತ್ತು ಊರು ಸಫಾರಿ ಅಂತಲ್ಲ, ಊರು ಸಫಾರಿ ಮಾತಾಡ್ತಿರ್ತಾರೆ. ಊರು ಸಫಾರಿ ಮಾತಿಗೆ ಎಂದು ತಲೆ ಕೆಡಿಸ್ಕೋಬೇರಿ. ಯಾರ್ಯಾರೆಲ್ಲ ಹೊಸ ಯೂಟ್ಯೂಬರ್ ಮಾಡಾಕತ್ತೀರಿ ನೋಡಿ, ಮಾಡಿರಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಆದಷ್ಟು ಪೇಮೆಂಟ್ ತೊಗೊಳ್ಳಿ. ಆದಷ್ಟು ಎಷ್ಟು ಶ್ರಮ ಪಡ್ತೀರಿ, ಎಷ್ಟು ಕಷ್ಟಪಡ್ತೀರಿ, ಪೇಮೆಂಟ್ ಸಿಕ್ಕೇ ಸಿಗೋ ಸ್ನೇಹಿತರೆ. ಅದು ನಮ್ಮ ಶ್ರಮಕ್ಕೆ ನಮ್ಮ ಕಷ್ಟಕ್ಕೆ ಎಲ್ಲಿ ಹೋಗಲ್ಲ, ಸಿಕ್ಕೇ ಸಿಗುತ್ತಾ. ಇಷ್ಟು ಹೇಳಕ್ಕೆ ನಾನು ಬರ್ರಿ, ಮತ್ತು ನಾ ಬ್ಲೌಸ್ ಕಟ್ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮಗೆ. ನೋಡಿ ಸ್ನೇಹಿತರೆ, ಹೊತ್ತು ಮುಳುಗಕ್ಕೆ ಬಂದೈತೆ. ಶ್ರಾವಣಿ ಕೂಡ ಬಂದು ಏನು ಮಾಡಕತ್ತೀವ? ಹಾಂ, ರೈಟ್ ಅಂದ್ರೇನು? ಹೋಮ್ವರ್ಕ್ ಅಂದ್ರೆ ರೀಡಿಂಗ್ ಹೇಳಿಲ್ಲ, ರೈಟಿಂಗ್ ಆಟ ಹೇಳ್ಯಾರ. ರೀಡಿಂಗ್ ಅಂದ್ಮೇಲೆ ಅವು ಬಳಿ ಬಿಚ್ಚಿ ಬಿಡಾಕು, ಡ್ರೆಸ್ ಬಿಚ್ಚ ನೀಟಾಗ ಬರೀ ನೋಡಿ ಹೆಂಗೆ ಬರ್ರಿ. ಅಂಗಳ ಕಸ ಗುಡಿಸಿ ನೀರು ಹೊಡೆದು ಶ್ರಾವಣ್ ಕುಮಾರ್ ಚರಿಗೆ ನೋಡಿ. ಇವಾಗ ಒಂದು ಬ್ಲೌಸ್ ಕಟ್ ಮಾಡಿದೆ ಸ್ನೇಹಿತರೆ, ಇನ್ನೊಂದು ಬ್ಲೌಸ್ ಕಟ್ ಮಾಡಬೇಕು. ಶ್ರಾವಣಿ ವಿಡಿಯೋ ಮಾಡ್ತಾಳೆ, ಬರ್ರಿ. ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಮಾಡಬೇಕು, ಎಲ್ಲ ಮಾಡ್ಬೇಕು ನೋಡಿ. ಸಂಜೆ ಅಡುಗೆ ಮಾಡಬೇಕು. ಇವಿಷ್ಟು ಯಾಳ್ಯಾಕೆ ಕಟ್ತೀನಿ ರೀ. ಬಾರಮ್ಮ. ಇದೊಂದು ನಾಡ್ದು ಗಣರಾಜ್ಯೋತ್ಸವ ಐತಲ್ರಿ, ಇದು ಜನವರಿ 26 ಐತಲ್ರಿ, ಸ್ವಾತಂತ್ರ್ಯೋತ್ಸವ ದಿನ. ಇಲ್ಲ, ಸ್ವಾತಂತ್ರ್ಯೋತ್ಸವ ದಿನ ಐತಲ್ಲ, ಡ್ಯಾನ್ಸ್ನಾಗ ಕುಡಿಯೋದಂತ ಅವಿದು ಅರ್ಜೆಂಟ್ ಹೊಲಿಬೇಕಕ್ಕ. ಇದನ್ನು ಕಟಿಂಗ್ ಮಾಡಿ ಡ್ಯಾನ್ಸಿಗೆ ಕೊಡ್ರಿ, ಆಗಲ್ಲ ಅನ್ಬಾರ್ದವು. ಇವತ್ತು ಕಟ್ ಮಾಡಿ ನಾಳೆಗೆ ಹೊಲಿತೀನಿ ರೀ. ಇನ್ನೂ ಎಷ್ಟು ಕಟ್ ಮಾಡೋದಂತ ಕಟ್ ಮಾಡ್ಕೊತೀನಿ ಸ್ನೇಹಿತರೆ. ಬರ್ರಿ ಅಮ್ಮ, ದೇವ್ರ ಮುಂದೆ ದೀಪ ಹಚ್ಚಿ. ದೇವ್ರ ಮುಂದೆ ದೀಪ ಐತಿ, ಊದಿನ ಕಡ್ಡಿ ಬೆಳಗ್ಗೆ ಇದಕ್ಕೆ ಬೀರಪ್ಪ ಮತ್ತೆ ಹೋಗಿ ಬಾ. ಹೋಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತಾಳೆ ಶ್ರಾವಣಿನ. ಕಟ್ ಮಾಡಿ ಮುಂಜಾನೆ ಬಂದಿಲ್ಲ ಆಂಜನೇಯ. ಇವಾಗ ಶನಿವಾರ ಅಲ್ಲ ಆಂಜನೇಯ. ಹಾಂ, ಅವ್ರು ಬರಕ್ಕೆ ಒಂದು ಮಾತು ಖುಷಿ ನೋಡವ ಇವರು. ಬಾಬಾ ಹಾಂ, ಬರಬಾರ್ದು ಬಾಯಿ. ಇವತ್ತು ಶನಿವಾರ ಆಂಜನೇಯ ಬರತ್ತಾನ. ಓ ಅಪ್ಪಾಜಿ ಹ್ಞೂ ಸ್ನೇಹಿತರೆ, ಇದೊಂದು ಬ್ಲೌಸ್ ಕಟ್ ಮಾಡಿದೆ. ಇವಾಗ ಪುಟ್ಟಕ್ಕ ಬಂದ ಅವಳಿ ಸರ್ಕಸ್ ಬಂದೈತ್ರಿ ಊರ. ನೋಡಿರ್ಬೇಕು ನೀವು ಮಧ್ಯಾಹ್ನದಾಗ. ಅವಿ ಟಮಾಟ ಹಣ್ಣಿ ಬೈಲಲ್ಲ. ನೀ ಎಸಕ್ಕೆ ಕೊಟ್ಟಂಗೆ ಅದಿಲ್ಲ ಪುಟ್ಟ ಟಮಾಟಿ? ಎಷ್ಟು ಕೊಟ್ಟು? ನಾನು ಕೊಟ್ಟಿನವ. 4 ಕೊಟ್ಟು ನೀನು. ನಾನು ಆಕೆ 2 ಕೊಡಿ ಅಕ್ಕ ಅಂದು 4 ಕೊಟ್ಟು. ಇಲ್ಲ ಬಿಡ ಅಂತ ಆ ಸರ್ಕಸ್ ನೋಡಕ್ಕೆ ಬಂದು ಇಲ್ಲೇ ನಾನು 2 ರೊಟ್ಟಿ ಪಲ್ಯ ಹಚ್ಕೊಟ್ಟಿಲ್ಲ ಬಾ. ಇಟ್ಟಕ್ಕೆ ಪಲ್ಯ ಭಾಗ್ಯ ಅಂಟಿ ಇಲ್ಲಿ ಬಿಡು. ಊರು ಬಿಟ್ಟು ಪಾಪ ಬಂದಿರ್ತಾರೆ. ನಾನು ರೊಕ್ಕ ಕೇರ್ ಕೊಡಕ್ಕೆ ಬರ್ಲ ಅಂತ ಹೇಳೋಗ್ಯಾಳಕಿ. ಏನು ಸರ್ಕಸ್ ನೋಡಿ ನಾಟಕ ಸರ್ಕಸ್ ನೋಡಕ್ಕೆ ಏನತ್ತಿ? ಆ ಕುತ್ತಿಗೆ ಹಾಕೊಂಡು ಬೆಂಕಿ ಹೊಟ್ಟಿ ಮೇಲೆ ಬೆಂಕಿ ಅಂದ್ಲಿಲ್ಲ ಅಂದ ಹೋಗಿ ಯಾವುದಿಲ್ಲ. ಇನ್ನು ಏನು ಮಾಡ್ಯಾಕ್ಯವ ತಮ್ಮ? ಊಟ ಒಂದು ನಿಂದು ನಂದು. ನಾನು ಒಂದು ಬ್ಲೌಸ್ ಕಟ್ ಮಾಡ್ಬೇಕು. ಇದೊಂದು ಇವೆರಡು ಕಟ್ ಮಾಡುವುದು. ಇದು ರಾತ್ರಿ ಜಂಪರ್ ಕೊಟ್ಟಿಲ್ಲ ಸ್ನೇಹಿತರೆ, ಹಿಂಗಾಗಿ ಇವೆರಡು, ಇದು ನಂದೊಂದು, ಇದೊಂದು ನಮ್ಮ ವಿನಿ, ಇದೊಂದು ಕಟ್ ಮಾಡೀನಿ. ಅದೊಂದು ಕಟ್ ಮಾಡ್ತೀನಿ. ಇನ್ನೊಂದು ಸಲ ರೀ ಇವು ಇಡೀ ಅದಾವು. ಇದು ಕ್ಯಾಪ್ ತರಿಸಿ ಪುಟ್ಟಕ್ಕ ಬರೋವಲ್ದು. ಏನು ತರಿಸಿ? ಮೊಬೈಲ್ ಕ್ಯಾಪ್ ಮುಚ್ಚು ತೆರೆದಿರ್ತಾರೆ. ಇದಕ್ಕೆ ಹಾಕಕ್ಕೆ ಇವ ಫೋನ್ ಹೊಡಿತದೆ. ಏನು ಮಾಡ್ತೀವಿ ನೋಡಿ, ಕಡೋಟನ ಹಾಟೆ ನೋಡಾರ ಫೋನ್. ಎಲ್ಲರೂ ಹೊಸ ಫೋನ್ ಕಡ್ದ್ಯಾ, ಹೊಸ ಫೋನ್ ಕಡ್ದೆ. ನಾ ಕಡ್ದಿನ ಹೋಗ ಬಂದ ಜುಟ್ಲ ಬಿಚ್ಬಿಡ ಕಿಲ್ಪುಟ್ಟವ ಫ್ರೀ ಬಿಡ್ಬೇಕು ಅವಕ್ಕೆ. ಇಲ್ಲ ಹೊಲ್ದಿಲ್ಲ, ಅದು ಆತಿ ಹಿಡ್ಯಾಕೆ ಕೊಟ್ರ. ಸ್ವಚ್ಛ ಮಾಡಿ 12ನೇ ತಾರೀಕಿಗೆ ಜಾತ್ರೆ ಐತಿ, ಮಟ್ಟು ಬಿಡ್ತೀನಿ. ಬರ್ತೀನಿ ಜಾತ್ರೆಗೆ. ಕೋರ ನಿಮ್ಮ ಕಸಲ್ಲ ಒಟ್ಟ. ಹಂಗೆ ಈಗ ಸುಟ್ಟಿ ಐತೆ ಹೆಪ್ಪಟ್ಟಿಗೆ. ನಾ 2 ತಿಂಗಳು ಇರ್ತೀರ. ಇದು ರಿಟರ್ನ್ ಆಗ್ತಾಳ, ಭಾಗ್ಯ ಆಗ್ತಾಳ. ಬಗ್ಲಿ ಬಗ್ಗೆ ಹಾಕಿನ ಕೈ ಹಾಕಿಸ್ತೀನಿ, ರಿಟರ್ನ್ ಹಾಕ್ತೀನಿ. ಮತ್ತು ರೊಕ್ಕ ಆರಾಮ ಯಾರು ಗಡಕತ್ತಾರಲ್ಲ. ಭಾಗ್ಯ ಆಂಟಿ ಬಂದ್ಲಲ್ಲಿ ಓದ್ತೀರಿ ಏನು ಸರ್ಕಸ್ ನೋಡಕ್ಕೆ? ಭಾಗ್ಯ
ಇದು ಯಾಕೆ ನೋಡಿ ಸುಧಾ ಅಕ್ಕ, ಸುಧಾ ಹೋಗ. ಸಿದ್ದಪ್ಪ ಮುದ್ದೆ ಕರ್ಕೊಂಡು ನೋಡಿ ಸ್ನೇಹಿತರೆ, ನಾನು ಬ್ಲೌಸ್ ಕಟ್ ಮಾಡೋದು ಬಿಟ್ಟು ಊಟ ಮಾಡಬೇಕು. ಊಟ ಮಾಡೋಕ್ಕಿಂತ ಮೊದಲು ಒಂದು ಗ್ಲಾಸ್ ಬಿಸಿನೀರು ಕಾಸೊಮ್ಮ ಅಂತೇಳಿ ಶ್ರಾವಣಿಗೆ. ಊಟ ಒಲ್ಲೆ ಯಾಕೆ ಊಟನೂ ಒಲ್ಲೆ ಅನ್ಸತ್ತೆ ಬಿಡ್ರಿ. ಕಟ್ ಮಾಡೋಬಿಟ್ಟು ಉಣ್ಬೇಕಂತೇಳಿ ಹೋಗ್ಬೇಕಂದೆ, ಯಾಕೆ ಒಲ್ಲೆ ಅನ್ನಿಸ್ತು. ಶ್ರಾವಣಕ್ಕೆ ನೀರು ಕಾಸೊಮ್ಮ ಕೊಡಂದೆ. ಕಾಸೊಮ್ಮ ಕೊಡ್ತೀನಿ ಮಮ್ಮಿ ಅಂತ ನೀರು ತಂದಿದ್ಲು. ಬೇಡ ಒಯ್ಯಿ ಅಂತಂದೆ. ಒಂದು ಚರಿಗೆ ಇಟ್ಬಿಡಮ್ಮ, ಅರ್ಧ ಚರಿಗೆ ಇಟ್ಬಿಡು, ಒಂದು ಗ್ಲಾಸ್ ನ್ಯೂಸು. ಬರೀ ಶ್ರಾವಣ ಕುಮಾರ್ ಮಲ್ಕೊಂಡ. ಟೈಮು 9:15 ಕಮ್ಮಿ ಐತೆ. ಅಕ್ಕಿ ಒಂದು ಗ್ಲಾಸ್ ನೀರು ಕೊಟ್ಟು ಮುಕ್ಕೋತಾಳ. ಇದೊಂದು ಎಟ್ಟಿದ್ರು ಇವತ್ತು ಬ್ಲೌಸ್ ಕಟ್ ಮಾಡ್ಬೇಕ್ರಿ. ಇದನ್ನು ಕೆಂಪ ಡ್ಯಾನ್ಸಿಗೆ ಕುಡಿದವು ನೋಡಿ. ಈ ಥರ ಐತೆ ಮನೆ ಯಾವ ಎರಡು ಹಿಡಿಬೇಕು. ಟೈಮ್ ನೋಡಿ 9:15 ಕಮ್ಮಿ ಐತೆ ಸ್ನೇಹಿತರೆ. ಶ್ರವಣ್ ಕುಮಾರ್ ಮಲ್ಕೊಂಡನ. ಕದನು ಹಾಕಿವ್ರಿ. ಪುಟ್ಟಕ್ಕನು ಹೋಗಿ. ಪುಟ್ಟಕ್ಕ ಏನನ್ನಕತ್ತಿಲ್ಲ ಅಂದ್ರೆ ಅನಾಥಾಶ್ರಮ ಬಂದಿದ್ರಿ. ಅನಾಥಾಶ್ರಮ ಅಲ್ಲ, ಸಾರಿ, ಅನಾಥಾಶ್ರಮ ಬಂದವರಿಗೆ ನಾ ಇಲ್ಲ ಅಂದ ಸ್ನೇಹಿತರೆ. ಆದರೆ ಹಳೆ ಸೀರೆ ಪಾರಿ ಕೊಡು ಅಂದರು. ಅವು ಇದ್ದಿದ್ದಿಲ್ಲ ಒಂದು ಕಡೆ, ಅವನು ಕೊಳ್ಳಿಲ್ಲ. ಮೊನ್ನೆ ಅದ ಅನಾಥ. ಇವತ್ತು ಮುಂಜಾನೆ ಇಬ್ರು ಹುಡುಗಿಯರಿ ಪುಟ್ಟಕ್ಕನೂ ವಾರಿಗಿರೋದ ಸ್ನೇಹಿತರೆ. ಎಲ್ಲರೂ ಒಂದು ಸ್ವಲ್ಪ ದುಡಿಯಾಕೆ ಹೋದ್ರೆ ಆರಾಮ್ ದುಡ್ಕೊಂಡು ತಿನ್ಬೋದು. ವಾರದಾಗ 2 ಸಲ 3 ಸಲ ಬರ್ತಾರೆ. ನಮ್ಮ ಅಕ್ಕ ಮದುವೆ ಇದೆ, ರೊಕ್ಕ ಕೊಡ್ರಿ, ನಮ್ಮ ಅಕ್ಕ ಮದುವೆ ಇದೆ ಅಂತ. ಒಂದು ಸಲ ಕೊಟ್ಟಿನ್ರಿ, ಒಂದು 20 ರೂಪಾಯಿ ನನ್ನ ಕೈಲಿ ಆದಷ್ಟು ಕೊಟ್ಟಿನಿ ಬಿಡಿ. ನಾ ಏನು ಭಾಳ ಕೊಟ್ಟಿರಂತ ಹೇಳಲ್ಲ, ಕೊಟ್ಟೆ. ಮತ್ತು ಒಂದು ವಾರದಾಗ ವಾರ ಆಗಿಲ್ರಿ ಮತ್ತೆ ಬಂದಾರ. ವಾರಕ್ಕೆ 5-6 ದಿನ ಆಗಿತ್ತು ನೋಡಿರಿ, ಮತ್ತೆ ಬಂದರು. ಅವಿ ನಿಮ್ಮ ಅಕ್ಕ ಮದುವೆ ಐತೆ ಅಂತೇವಿ, ನೀವೇ ಎಲ್ಲ ದುಡಿದ್ರೆ, ನಿಮ್ಮ ಅಕ್ಕ ನೀವಿಬ್ಬರು 3 ಮಂದಿ ದುಡಿದ್ರೆ ಎಷ್ಟಾಗತ್ತವಿ ಅದು. ಸುಮ್ಮನೆ ಒಬ್ಬರು ಮನೆಗೆ ಬಂದು ಕೊಡ್ರಿ ಅಂತ ಬೇಡೋಕ್ಕಿಂತ ದುಡ್ಡು ತಿನ್ನೋದು ಬೆಸ್ಟ್ ಅವಿ ಅಂತಂದೆ. ಇವತ್ತು ನಮ್ಮ ಮನೆಗೆ ಬಂದಿಲ್ಲ ನೋಡ್ರಿ ಅವಿ. ಇವತ್ತು ಬಂದಿಲ್ಲ, ಯಾಕೆ ಹಿಂಗೆ ಹೇಳ್ತಾ ಅಂತ ಮತ್ತೆ ಆಕೆಗೆ ಏನು ಬೈದಿಲ್ಲ ರೀ. ಇಷ್ಟು ಹೇಳಕ್ಕೆ ಇವತ್ತು ನಮ್ಮ ಮನೆಗೆ ಬಂದಿಲ್ಲ ಸ್ನೇಹಿತರೆ. ಪುಟ್ಟಕ್ಕರ ಮನೆ ಹೋಗಿದ್ಲಂತ ಅದನ್ನ ಹೇಳಕತ್ತಿಲ್ಲ ಪುಟ್ಟಕ್ಕ. 20 ರೂಪಾಯಿ ಕೊಟ್ರಿ ಅಕ್ಕ, ಹಿಂಗೆ ಮಾಡ್ತಾರೆ. ಮತ್ತು ನಮ್ಮ ಮನೆಗೆ ಯಾರೂ ಕೊಟ್ಟಿಲ್ಲ ರೀ. ಏನೋ ಯಾವಾಗೋ ಆಮೇಲೆ ಕೊಡ್ತಾರೆ ಸ್ನೇಹಿತರೆ, 50-100. ಪದೇ ವಾರದ ತಿಂಗಳದ 4 ಸಲ 5 ಸಲ ಯಾರು ಕೊಡ್ತಾರೆ? ಯಾರೇನು ಕಷ್ಟಪಡಾರ ಅಮೌಂಟ್ ಬರಲ್ಲ. ಅದೇ 1 ರೂಪಾಯಿ 10 ಮಕ್ಳ ಕೈಯಾಗ 1 ರೂಪಾಯಿ ಕೊಡೋಕ್ಕಾಗಲ್ಲ. ಈಗೇನು ನೋಡಿರಿ 100 ರೂಪಾಯಿ ಹಿಂಗೆ ಅಮೌಂಟ್ ಕಳ್ಕೊಂಡ್ರೆ, ಅಯ್ಯಪ್ಪ ಕಳ್ಕೊಂಡ್ಯಾ, 10 ಮಕ್ಳ ಕೈಯಾಗ 10 ರೂಪಾಯಿ ಕೊಡೋದಾಗಲ್ಲ, ಕಳ್ಕೊಂಡ್ಯಾ ಅಂತ ಹಿರಿಯರು ಅಂತಿರ್ತಾರೆ. ಮತ್ತು 10 ಮಕ್ಳು ನಮ್ಮ ಮಕ್ಳ ಕೈಯಾಗ ನಾ ದಿನ ಸಾಲಿಗೆ ಹೋಗ್ತಾರೆ. ನನ್ನ ಮಕ್ಕಳು ಎಡ್ಡಕ್ರ ಕೈಗೆ 1 ರೂಪಾಯಿ ಕೊಟ್ಟು ಕಳ್ಸಲ್ರಿ. ಮತ್ತು ಅವ್ರು ಬಂದಾಗ 20-10 ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ? ನಮ್ಮ ಪರಿಸ್ಥಿತಿ ನಮ್ಗೆ ವಜ್ಜಿದೆ. ನಾ ಇದ್ದಿದ್ದಂಗೆ ಹೇಳ್ತೀನಿ ಸ್ನೇಹಿತರೆ, ನಮ್ಮ ಪರಿಸ್ಥಿತಿ ನಮ್ಗೆ ವಜ್ಜಿದೆ. ನಮ್ಮನ್ನೇ ನೋಡ್ಕೊಂಡು ವಜ್ಜೆ ಆಗ್ಬಿಟ್ಟೈತೆ. ಇನ್ನು ಇನ್ನೊಬ್ರದ್ದು ಎಲ್ಲಿ ನಮ್ಮ ಜೀವನ ನಾವು ಉದ್ಧಾರ ಮಾಡ್ಕೊಂಡು ವಜ್ಜೆ ಆಗೈತಿ. ಇನ್ನೊಬ್ಬರ ಜೀವನ ಉದ್ಧಾರ ಮಾಡುವಷ್ಟು ಶಕ್ತಿ ದೇವ್ರು ಕೊಟ್ಟಿಲ್ಲ. ಕೊಟ್ಟರು ಮಾಡ್ಬೋದು ಬಿಡಿ, 10-20 ಮಾಡ್ತೀನಿ ನಾ, ಇಲ್ಲ ಅನ್ನಲ್ಲ. ಬಂದವರಿಗೆ ಕೊಡ್ಬೋದು. ಏನೋ ಯಾವಾಗಾರ ಈ ಬೇಡೋಕ್ಕಿಂತ ನಾ ದುಡ್ಡು ತಿನ್ನೋದು ಬೆಸ್ಟ್ ಅಲ್ಲ. ಅದನ್ನು ತಿಳ್ಸಕ್ಕೆ ಹೋದೆ. ಆದರೆ ಇವತ್ತು ಒಳ್ಳೇದಕ್ಕೆ ಕಾಲಿಲ್ಲ ನೋಡಿ. ಒಳ್ಳೆತನ ಹೇಳ್ತೀವಲ್ಲ, ಒಳ್ಳೇದಕ್ಕೆ ಕಾಲಿಲ್ಲ. ಒಳ್ಳೇದು ಹೇಳೋಕ್ಕೂ ಹೋಗ್ಬಾರ್ದು ನಾವು. ಒಳ್ಳೇದು ಹೇಳಕ್ಕೆ ಹೋಗಿ ಇವತ್ತು ನಮ್ಮ ಮನೆ ಬಂದಿಲ್ಲ. ಬಂದ್ರೆ 10 ರೂಪಾಯಿ ಇದ್ರೆ ಕೊಟ್ಟು ಕಳ್ಸಿದ್ದೀನಿ ರೀ. ನಾ ಇವತ್ತೇನು ಅಂತಿದ್ದಿಲ್ಲ. ಹಂಗೆ ಎಷ್ಟು ಅಂತಾರೆ ಪುಟ್ಟಕ್ಕ ನಿಮ್ಮ ಮನೆಗೆ ಯಾಕೋ ಬರಲಿಲ್ಲ ಅಂತಂದು. ಹಿಂಗೆ ಅಂದೆ ಪುಟ್ಟಕ್ಕ ಮನೆ ಸರಿ ಅದಕ್ಕೆ ಬಂದಿಲ್ಲ. ನೀವು ಒಳ್ಳೆ ಮಾತು ಹೇಳಿಬಿಡು, ದುಡ್ಕೊಂಡು ತಿನ್ನಬೇಕು. ಯಾಕೆ 3 3 ಸ್ನೇಹಿತರೆ ಈಗೇನು ರೀ ದುಡಿಯೋರಿಗೆ ಎಷ್ಟು ದಿನ 300-400 ರೂಪಾಯಿ ಪಗಾರ ಐತಿ. ದಿನ 1200 ರೂಪಾಯಿ ಆದ್ರೆ ಯಾನ್ ಆಯ್ತು ತಿಂದಿತ್ತು ಸ್ನೇಹಿತರೆ. ನಮ್ಮ ಹಳ್ಳಿಯಲ್ಲಿ ಹಿಂಗೆ ಅಂತಾರೆ. ದಿನ 400-300 ದುಡಿದ್ರೆ ಯಾನ್ ಆಯ್ತು ಅಂತಂತಾರೆ. ನಮ್ಮ ಶ್ರವಣ್ ಕುಮಾರ್ ಸ್ಕೂಲಿಗೆ ಹೊಂಟನಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ರೀ. ಪಕ್ಕ ಓದ್ತೀನಿ ಸ್ನೇಹಿತರೆ ನಾನು. ಇದು ಮಾತು ಸುಳ್ಳಲ್ಲ. ಇವಾಗ ಇದು ಬಟ್ಟೆ ಉದ್ರಿ ಗಿರಾಕಿ, ಬಟ್ಟೆಗೆ ಉದ್ರಿ, ರಾಟಿ ಉದ್ರಿ. ರಾಟಿ ಹೊಲ್ದಕ್ಕೆ ಕೈಯಾರ ಹಾಕಿ ಬಂದ್ರೆ ಹೆಂಗೆ ಹೊಲಿಬೋದು ರೀ. ಅದು ಉದ್ರಿ ಅಂದ್ರೆ ಹೆಂಗಾಗುತ್ತೆ ಹೇಳ್ರಿ? ಮನ್ಸಿಗೆ ಬೇಜಾರಾಗುತ್ತೆ. ನೀರು ಕಾದ ನೋಡಿ ತಂಬಾಗ ಕುಡಿದಕ್ಕೆ ರೀ ಬ್ಲೌಸ್ ಕಟ್ ಮಾಡ್ತೀನಿ ರೀ. ನೋಡಿ ಅದು ಒಂದು ಬ್ಲೌಸ್ ಕಟ್ ಮಾಡಿದೆ. ಶ್ರಾವಣಿನೂ ಮುಕ್ಕೊಂಡ್ಲು. ಟೈಮು 10-15 ನಿಮಿಷ ಆಗಿ ಸ್ನೇಹಿತರೆ. ಇವಾಗ ಎಡಿಟಿಂಗ್ ಮಾಡಬೇಕು. ನೆಟ್ ಮಾತ್ರ ಇವತ್ತೇ ಖಾಲಿ ಆಗಿಬಿಟ್ಟೈತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಆಯುರ್ ಒಳ್ಳೇದು ಮಾಡಲಿ. ಇವತ್ತು ಶನಿವಾರ, ಆಂಜನೇಯನು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ನಾಳೆ ವಿಡಿಯೋ ಸಿಗೋಣ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.